ನಮಸ್ಕಾರ ಫ್ರೆಂಡ್ಸ್, ಸ್ವಾಗತ ನಿಮ್ಮ ಪ್ರಾಂಜಲ್ ಡಿಸೈನರ್ ಸ್ಟುಡಿಯೋ ಸೂರತ್ ಗುಜರಾತ್. ಹೇಳಬೇಕಂದ್ರೆ ನಾವು ಸೀರೆ, ಕುರ್ತಿ, ಲೆಗ್ಗಿನ್ಸ್, ಪಟಿಯಾಲ ಸೂಟ್, ಬ್ಲೌಸ್ ಪೀಸ್, ಪೆಟಿಕೋಟ್ ಎಲ್ಲ ಟೈಪ್ ಫ್ಯಾಬ್ರಿಕ್ಸ್ ಫಾರ್ ಫ್ಯಾಬ್ರಿಕ್ ಹೇಳಬೇಕಂದ್ರೆ ಈಗ ನೀವು ಬುಟಿಕ್ಸ್ ಫ್ಯಾಬ್ರಿಕ್ಸ್ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಈ ಬುಟಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಫ್ಯಾಬ್ರಿಕ್ ಯಾವ ಟೈಪ್ ಇರುತ್ತೆ ಅಂದರೆ, ನಾವು ಈಗ ಸೀರೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಆ ಸೀರೆ ಮ್ಯಾನುಫ್ಯಾಕ್ಚರಿಂಗ್ನಲ್ಲೇ ಅದೇ ಟೈಪ್ ಮೆಟೀರಿಯಲ್ನಲ್ಲಿ ಕೂಡ ನೀವು ಬುಟಿಕ್ಸ್ನಲ್ಲಿ ಕೂಡ ಮೆಟೀರಿಯಲ್ ಸಿಗುತ್ತೆ. ಸೊ ಅದು ಕೂಡ ತೊಗೊಂಡು ನಿಮ್ಮ ಓನ್ ಸ್ಟೈಲಿಂದ ರೆಡಿಮೇಡ್ ಸ್ಟೈಲ್ ಇವತ್ತಿನ ದಿವಸದಲ್ಲಿ ಪರ್ಟಿಕ್ಯುಲರ್ ಡಿಸೈನ್ಸ್ ಉಡ್ತಾರೆ ಲೇಡೀಸ್, ಪರ್ಟಿಕ್ಯುಲರ್ ಟೇಸ್ಟ್ನಲ್ಲಿ. ಅವರು ಕೂಡ ನೀವು ಒಳ್ಳೆ ಟೈಲರಿಂಗ್ ಕೆಲಸ ಮಾಡ್ತೀರಾ, ಒಳ್ಳೆ ಡಿಸೈನಿಂಗ್ ಕೆಲಸ ಮಾಡ್ತೀರಾ ಅಂದರೆ ನೀವು ಬುಟಿಕ್ಸ್ ಅವರಿಗೆ ಮೆಟೀರಿಯಲ್ ಕೂಡ ಭಾಳ ಚೆನ್ನಾಗಿ ಸಿಗುತ್ತೆ. ನಮ್ಮ ಹತ್ರ ಬಹಳಷ್ಟು ರೀಸನಬಲ್ ರೇಟ್ನಲ್ಲಿ ಸಿಗುತ್ತೆ. ಅದ ನಂತರ ಇಡೀ ನಾವು ಹೇಳ್ಬೇಕಂದ್ರೆ ಈಗ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಸಪ್ಲೈ ಮಾಡ್ತೀವಿ ಮೆಟೀರಿಯಲ್ಸ್. ಆ ಮೆಟೀರಿಯಲ್ಸ್ ನಮ್ಮ ಹತ್ರ ಸಿಗುತ್ತೆ. ಸೊ ಇದು ಕೂಡ ತೊಗೊಂಡು ಹೋಗಿ ನಿಮ್ಮ ಸ್ವಂತ ಡಿಸೈನ್, ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕೊಡ್ಬೋದು. ಬಿಸ್ನೆಸ್ ಒಳ್ಳೇದಾಗತ್ತೆ. ಅದರಲ್ಲಿ ಮಾರ್ಜಿನ್ ಹೇಳ್ಬೇಕಂದ್ರೆ 1:5. 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, 500 ರೂಪಾಯಿ ಸಿಗುತ್ತೆ. ಯಾಕೆ ಗೊತ್ತಾ? ಅದರಲ್ಲಿ ನಿಮ್ಮದು ಸ್ವಂತ ಡಿಸೈನ್ ಇರುತ್ತೆ, ನಿಮ್ಮದು ಸ್ವಂತ ಫ್ಯಾಬ್ರಿಕ್ ಇರುತ್ತೆ, ನಿಮ್ಮ ಸ್ವಂತ ಕ್ರಿಯೇಷನ್ ಇರುತ್ತೆ. ಮಾರ್ಕೆಟ್ನಲ್ಲಿ ನಿಮ್ಮ ಕಾಪಿ ಮಾಡೋರು ಯಾರು ಇರೋದಿಲ್ಲ. 1:5, 1:10 ಕೂಡ ಮಾರ್ಜಿನ್ ಇರುತ್ತೆ. ಅಂದರೆ 100 ರೂಪಾಯಿ ಹಾಕ್ತೀರಾ, 1000 ರೂಪಾಯಿ ಸಿಗುತ್ತೆ. ಕೆಲವು ಮೆಟೀರಿಯಲ್ನಲ್ಲಿ ನಾವು ಕೊಡ್ತೀವಿ, 1,000 ರೂಪಾಯಿ ಬಟ್ಟೆ ಹೋಗಲ್ಲ, ಆದರೆ 10,000 ರೂಪಾಯಿ ಚಾರ್ಜ್ ಮಾಡ್ತಾರೆ ಆ ಡ್ರೆಸ್ಸಿಗೆ. ಸೊ ಯಾಕೆಂದರೆ ಅವ್ರ ಸ್ವಂತ ಡಿಸೈನ್, ಸ್ವಂತ ಕ್ರಿಯೇಷನ್ಸ್ ಇರುತ್ತೆ ಅದಕ್ಕೆ. ಸೊ ನೀವು ಆ ಟೈಪ್ ಬಿಸ್ನೆಸ್ ಮಾಡ್ಬೋದು. ಮೆಟೀರಿಯಲ್ಸ್ ಬೇಕಂದರೆ ಸೇಮ್ ಪಾಲಿಸಿ, ಸೇಮ್ ಸಿಸ್ಟಮ್, ವಿಡಿಯೋ ಕಾಲ್ ಫೆಸಿಲಿಟಿ ಇದೆ. ವಿಡಿಯೋ ಕಾಲ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ಮೆಟೀರಿಯಲ್, ಕಳಿಸ್ಕೊಡ್ತೀನಿ ಮೆಟೀರಿಯಲ್. ಕೊರಿಯರ್ ಸರ್ವಿಸ್ ಇದೆ, ಟ್ರಾನ್ಸ್ಪೋರ್ಟ್ ಸರ್ವಿಸ್ ಇದೆ, ಕ್ಯಾಶ್ ಆನ್ ಡೆಲಿವರಿ ಫೆಸಿಲಿಟಿ ಇದೆ. ಎಲ್ಲ ಸೇಮ್ ಇದೆ. ರಿಪೀಟ್ ಯಾಕೆ ಮಾಡ್ತೀನಿ ಅಂದ್ರೆ, ನಮ್ಮ ಹೊಸ ಸಬ್ಸ್ಕ್ರೈಬರ್ ಇರ್ತಾರೆ, ಹೊಸ ನೋಡೋರು ಇರ್ತಾರೆ, ಅವ್ರಿಗೆ ಕೂಡ ಈ ಮಾಹಿತಿ ಸಿಗಲಿ. ಆಮೇಲೆ ಫ್ರೆಂಡ್ಸ್, ಮತ್ತೊಂದು ರಿಕ್ವೆಸ್ಟು, ಒಂದೇ ವಿಡಿಯೋ ಮೇಲೆ ನೀವು ಹೋಗಬೇಡಿ. ನಾನು ಪ್ರತಿ ದಿವಸ ಹೊಸ ವೀಡಿಯೋ ತೊಗೊಂಬರ್ತೀನಿ, ಹೊಸ ಮೆಟೀರಿಯಲ್ ತೊಗೊಂಬರ್ತೀನಿ. ಆರಾಮಾಗಿ ನಿಮ್ಮ ಕ್ರಿಯೇಷನ್ ಏನೋ ವೀಡಿಯೋಸ್ ಬೇಕಂದರೆ, ಐಟಮ್ಸ್ ನಾಲೆಜ್ ಬೇಕಂದರೆ ಹಿಂದೆ ಮುಂದೆ ವಿಡಿಯೋ ನೋಡ್ತಾ ಇರ್ರಿ. ಬಹಳಷ್ಟು ಐಡಿಯಾ ಸಿಗುತ್ತೆ ಬಟ್ಟೆದಲ್ಲಿ. ಸೊ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಇವತ್ತು ಫ್ಯಾನ್ಸಿ ಸ್ಯಾರೀಸ್ ಇದೆ. ಹೀಗೆ V-Star ಅಂತ ಕ್ವಾಲಿಟಿ ತೊಗೊಂಬಂದಿನಿ, ಜೆಕಾರ್ಡ್ ಬಾರ್ಡರ್ನಲ್ಲಿ. ಫುಲ್ ಸೂಪರ್ ಕ್ವಾಲಿಟಿ ಇದೆ, ಫುಲ್ ವಾಂಟಿಂಗ್ ನಡೀತೆ ಇಡೀ ಕರ್ನಾಟಕದಲ್ಲಿ. ನಾವು ಹೇಳ್ಬೇಕಂದ್ರೆ ನೋಡಿ, ಎಲ್ಲರೂ ತನ್ನ ಬಟ್ಟೆ ಚೆನ್ನಾಗಿ ಹೇಳ್ತಾರೆ, ನನ್ನ ಕ್ವಾಲಿಟಿ ಚೆನ್ನಾಗಿದೆ, ನಂದು ಇದೆ. ಆದರೆ ನಾನು ಇದು ಹೇಳೋದಕ್ಕೆ ನೀವು ತೊಗೊಳ್ಳಿರಿ ಅಂತ. ಈ ಟೈಪ್ ನಿಮ್ಮ ಅಂಗಡಿನಲ್ಲಿ, ಬಿಸ್ನೆಸ್ನಲ್ಲಿ ಈ ಟೈಪ್ ಐಟಮ್ ಇರಬೇಕು. ಯಾಕಂದರೆ ನಾವು ಇಡೀ ಕರ್ನಾಟಕದಲ್ಲಿ ಕಣ್ಣು ಮುಚ್ಚಿ ನಾವು ಇಷ್ಟು ಸಪ್ಲೈ ಮಾಡ್ತೀವಿ ಅಂದರೆ, ನಮ್ಮ ಕಸ್ಟಮರು, ನಮ್ಮ ಡಿಸ್ಟ್ರಿಬ್ಯೂಟರ್ಸ್, ನಮ್ಮ ಹೋಲ್ಸೇಲ್ ಬಿಸ್ನೆಸ್ನವರು ದಾವಣಗೆರೆ, ಶಿವಮೊಗ್ಗ ಎಲ್ಲ ಕಡೆ ಒಂದೊಂದು ಹೋಲ್ಸೇಲರ್ ಇದ್ದಾರೆ. ಒಂದೊಂದು ಐಟಮಿನ ಒಂದೊಂದು ಪಾರ್ಸಲ್ ತೊಗೊತಾರೆ. ಸರ್ ಇದ್ದು 180 ಸೀರೆ ಹಾಕಿ ಸರ್, ಒಂದು ಪಾರ್ಸಲ್ ಕಳಿಸಿ. ಇದರಲ್ಲಿ ಎಷ್ಟು ಡಿಸೈನ್ಸ್ ಇದೆ, ಡಿಸೈನ್ಸ್ ಓಪನ್ ಕಳಿಸ್ತೀವಿ. 180 ಪೀಸ್ 180 ಪೀಸ್ ಅಂತ ಪಾರ್ಸಲ್ ತರಿಸ್ತಾರೆ. ದಾವಣಗೆರೆ, ಗುಂಟ್ಕಲ್, ಈ ಕಡೆ ಎಲ್ಲ ನಿಮ್ಮ ಫುಲ್ ಫ್ಲ್ಯಾಶ್ ಬಟ್ಟೆ ಹೋಗುತ್ತೆ. ಬಹಳಷ್ಟು ಹೋಲ್ಸೇಲರ್ ಇದ್ದಾರೆ ಇಡೀ ಕರ್ನಾಟಕದಲ್ಲಿ. ಕುಮಟಾ, ಸಿರ್ಸಿ, ಬಾಣಾವಾರ, ಚಿತ್ರದುರ್ಗ, ನಿಮಗೆ ಹೇಳ್ಬೇಕಂದ್ರೆ ಬಿಜಾಪುರು, ಎಷ್ಟು ಸಿಟಿ ಇದೆ ನನಗೆ, ನಾನು ಹೇಳ್ತಾ ಮರ್ತು ಬಿಡ್ತೀನಿ. ಸೊ ಇಷ್ಟೆಲ್ಲ ಸಿಟಿನಲ್ಲಿ ಫುಲ್ ಫ್ಲ್ಯಾಶ್ ಬಟ್ಟೆ ಹೋಗುತ್ತೆ. ಇದು ನೋಡ್ತೀರಾ, ವೈಶಾಲಿ ಅಂತ ಬಟ್ಟೆ ಇದೆ. 8 ಕಲರ್ 8 ಪೀಸ್ ಬರುತ್ತೆ. ಇದು ಕೂಡ ಸೂಪರ್ ಡೂಪರ್ ನಡೀತಿದೆ ಮೇಡಮ್ ಸರ್. ಬಿಸ್ನೆಸ್ನಲ್ಲಿ ಬಹಳಷ್ಟು ವಾಂಟಿಂಗ್ ಇರ್ತಿದೆ. ಇದು ಕೂಡ ನೋಡ್ತೀರಾ, ಇಲ್ಲಿ ಸಂಸ್ಕೃತಿ ಅಂತ ಐಟಮ್ಸ್ ಇದೆ. ಕ್ರಿಯೇಷನ್ ಕ್ವಾಲಿಟಿ ಒಂದಕ್ಕಿಂತ ಒಂದು ಸೂಪರ್ ಸಿಗುತ್ತೆ. ವಿತ್ ಪಲ್ಲು ಸಿಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಪಲ್ಲು ಇರಬೇಕು, ಸ್ಕರ್ಟ್ ಇರಬೇಕು, ಎರಡು ಇದೆ ಅಂದರೆ ಐಟಮ್ ಹಿಟ್. ಅವರಿಗೆ ಎಲ್ಲಿ ನಿಂದ್ರಂಗಿಲ್ಲ. ಅದೇ ನಾರ್ತ್ ಇಂಡಿಯಾದಲ್ಲಿ ಹೋಗ್ತೀರಾ, ನಾರ್ತ್ ಇಂಡಿಯಾದಲ್ಲಿ ಏನಿದೆ, ಪಲ್ಲು ನಡೆಯೋಂಗಿಲ್ಲ, ಸ್ಕರ್ಟ್ ನಡೆಯೋಂಗಿಲ್ಲ, ಅವರಿಗೆ ಲೇಸ್ ಬಾರ್ಡರ್ ಬೇಕು. ಅದು ಇದ್ದರೆ ಅವ್ರ ಸಂತೋಷ. ನಮ್ಮ ಕರ್ನಾಟಕ, ಆಂಧ್ರ, ತೆಲಂಗಾಣ ಆಗಲಿ ಫುಲ್ ಫ್ಲ್ಯಾಶ್ ಅವ್ರು ಏನು ಮಾಡ್ತಾರೆ, ಪಲ್ಲು ಸ್ಕರ್ಟ್ ಇದ್ದರೆ ಅವರಿಗೆ ಬಹಳಷ್ಟು ಇಷ್ಟಪಡ್ತಾರೆ. ಡೆಡ್ ಸ್ಟಾಕ್ ಬೀಳಲ್ಲ. ನೋಡ್ರಿ, ಬಟ್ಟೆ ಬಿಸ್ನೆಸ್ನಲ್ಲಿ ಬೇರೆ ಯಾವುದು ಹಾನಿ ಇಲ್ಲ. ಯಾವಾಗಲೂ ಒಂದೇ ಒಂದು ಅಲ್ಲಿ ಇರುತ್ತೆ, ನಿಮ್ಮ ಡೆಡ್ ಸ್ಟಾಕ್ ಬೀಳಬಾರ್ದು. ಡೆಡ್ ಸ್ಟಾಕ್ ಅಂದರೆ ಮನೆಯಲ್ಲಿ ಮಾಲ್ ಉಳಿಬಾರ್ದು, ಅದಷ್ಟೇ ಹಾನಿ ಇರುತ್ತೆ. ಬೇರೆ ನಿಮಗೆ ಮೇಂಟೆನೆನ್ಸ್ ಬೇಕಾಗಿಲ್ಲ. ಯಾವ ಟೈಪ್ಗೆ ನಿಮಗೆ ಇದಕ್ಕೆ ಮೇಂಟೆನೆನ್ಸ್ ಫ್ರೀ ಬಿಸ್ನೆಸ್ ಇದೆ. ಸೊ ಈ ಟೈಪ್ ನೋಡ್ತೀರಾ, ನೀವು ಪಲ್ಲು ಹೆಂಗೆ ಬರುತ್ತೆ ಅದು ಒಂದು ಸಾರಿ ಓಪನ್ ಮಾಡಿಟ್ಟಿನಿ. ಯಾಕಂದರೆ ನನ್ನದು ಕಂಪ್ನಿ ಇದೆ, ಫ್ಯಾಕ್ಟ್ರಿ ಇದೆ. ಫ್ಯಾಕ್ಟ್ರಿಯಿಂದ ಎಲ್ಲ ಫೋಲ್ಡ್ ಆಗಿ ಬರುತ್ತೆ. ಇದು ಸೇಲ್ಸ್ ಆಫೀಸ್ ಇದೆ.
ಸೊ ಬಹಳಷ್ಟು ವಿಡಿಯೋದಲ್ಲಿ ನಮ್ಮ ಕಸ್ಟಮರ್ ಹೇಳ್ತಾರೆ ಸರ್ ಬಿಚ್ ತೋರಿಸಲ್ಲ, ಯಾಕೆ ಅದೇ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ನನ್ನ ಫ್ಯಾಕ್ಟ್ರಿಯಿಂದ ಏನು ಪ್ಯಾಕ್ ಆಗಿ ಬರುತ್ತೆ ಅದೇ ತೋರಿಸ್ತೀನಿ. ಸೊ ಈ ಟೈಪ್ ಎಲ್ಲ ಒಂದು ಸೀರೆ ಓಪನ್ ಮಾಡೀನಿ. ಇದು ನೋಡ್ರಿ, ಇದು ಈ ಸೀರೆ ನೋಡ್ರಿ ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತಿದೆ. ಇದು ಪಲ್ಲು, ಓಕೆ, ಇದು ಬಾರ್ಡರ್. ಇದು ಸೀರೆನಲ್ಲಿ ನೋಡ್ರಿ ವಿವಿಂಗ್ ಇದೆ. ವಿವಿಂಗ್ ನಲ್ಲಿ ಕೂಡ ಒಳಗೆ ಒಳಗೆ ಒಂದು ಡಿಸೈನ್ಸ್ ಇದೆ. ಎಷ್ಟು ಕ್ರಿಯೇಷನ್ ಆಗುತ್ತೆ ಒಂದು ಕ್ವಾಲಿಟಿನಲ್ಲಿ, ಎಷ್ಟು ಕ್ರಿಯೇಷನ್ ಆಗುತ್ತೆ ಅಷ್ಟು ಕ್ರಿಯೇಷನ್ ಕೊಡೋಕೆ ಟ್ರೈ ಮಾಡ್ತೀನಿ. ಯಾಕಂದ್ರೆ ಮ್ಯಾಕ್ಸಿಮಮ್ ಕ್ರಿಯೇಷನ್ ಕೊಡ್ತೀವಲ್ಲ ಅವಾಗ ಕಸ್ಟಮರ್ ಸ್ಯಾಟಿಸ್ಫೈಡ್ ಆಗುತ್ತೆ. ವ್ಯಾಲ್ಯೂ ಫಾರ್ ಮನಿ ಇರಬೇಕು. ನೀವು ವ್ಯಾಲ್ಯೂ ಏನು ಕೊಟ್ಟಿರಿ, ವ್ಯಾಲ್ಯೂ ಫಾರ್ ಮನಿ ಇರಬೇಕು. ಆ ಟೈಪ್. ಇದು ಬ್ಲೌಸು, ಪ್ರತಿಯೊಂದು ಸೀರಿನಲ್ಲಿ ಬ್ಲೌಸ್ ಬರುತ್ತೆ. ಮತ್ತೆ ಫ್ರೆಂಡ್ಸ್ ಇನ್ನೊಂದು ಮಾತು ಮಾತಾಡ್ತೀನಿ, ಯಾವಾಗಲೂ ಬಟ್ಟೆ ಬಿಸ್ನೆಸ್ ಆಗಲಿ ಯಾವ್ದಾರು ಬಿಸ್ನೆಸ್ ಮಾಡಿ ಟ್ರೈ ಏನು ಮಾಡಬೇಕು, ಪ್ರೀಮಿಯಂ ಕ್ವಾಲಿಟಿ ಸೇಲ್ ಮಾಡೋದು. ಅದರಲ್ಲಿ ಏನಾಗುತ್ತೆ, ಪ್ರೀಮಿಯಂ ಕ್ವಾಲಿಟಿನಲ್ಲಿ ನೀವು ಯಾವಾಗ ಸೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಫಸ್ಟು 1-2 ತಿಂಗಳು 1 ವರ್ಷ ಆಗಲಿ ಗಾಡಿ ಸ್ಲೋ ಆಗಿ ನಡೀತೆ. ಅವಾಗೇನಾಗುತ್ತೆ, ಸ್ವಲ್ಪ ಸ್ಲೋ ಆಗಿ ನಡೀತೆ, ಸ್ವಲ್ಪ ತೊಂದರೆ ಆಗುತ್ತೆ. ಆದರೆ ಒಂದ್ಸಲಿ ಏನು ಸೆಟ್ ಆಗುತ್ತಲ್ಲ, ಕಸ್ಟಮರು ನಿಮಗೆ ಹುಡ್ಕೊಂತ ಬರ್ತಾರೆ. ನೀವು ಕಸ್ಟಮರ್ ಹುಡ್ಕೋಕೆ ಹೋಗೋಕೆ ಬೇಕಾಗಿದ್ದಿಲ್ಲ, ಆಗಲ್ಲ. ಅದೇ ಲೋ ರೇಂಜ್ ಕ್ವಾಲಿಟಿ ಸೇಲ್ ಮಾಡ್ತಾರೆ, ಕಸ್ಟಮರ್ ಅವರಿಗೆ ಒಂದ್ಸಲಿ ಹುಡ್ಕೊಂತ ಬರ್ತಾರೆ, ತೊಗೊಂಡು ಹೋಗ್ತಾರೆ, ಮತ್ತೆ ದಿವಸ ಹೊಸ ಹೊಸ ಕಸ್ಟಮರ್ ಹುಡುಕ್ಬೇಕಾಗತ್ತೆ ಅವರಿಗೆ. ಸೊ ಪ್ರೀಮಿಯಂ ಕ್ವಾಲಿಟಿನಲ್ಲಿ ಯಾವಾಗ ನೋಡ್ರಿ, ನಿಮ್ಮ ಸ್ವಂತ ಅನುಭವ ತಗೊಳ್ಳಿ. ಪ್ರೀಮಿಯಂ ಕ್ವಾಲಿಟಿದವರು ಯಾವಾಗಲೂ ಕಸ್ಟಮರ್ ಹುಡ್ಕಕ್ಕೆ ಹೋಗಲ್ಲ, ಅವ್ರಿಗೆ ಕಸ್ಟಮರ್ ಹುಡ್ಕೊಂತ ಬರ್ತಾರೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಮರ್ಸಿಡೀಸ್ ಆಗಲಿ, ಬೆಂಜ್ ಆಗಲಿ, ಓಡಿ ಗಾಡಿ ಅವ್ರು ಹೀಗೆ ರಾಯಲ್ಸ್ ರಾಯ್ ಆಗಲಿ, ಆ ರಾಯಲ್ಸ್ ರಾಯ್ ಕಂಪ್ನಿ ಅವ್ರು ಯಾವಾಗಾರ ಆ್ಯಡ್ ಹಾಕೋದು ನೋಡ್ತೀರಾ? ಯಾವಾಗಾರು ಕಸ್ಟಮರ್ ಹುಡ್ಕೊಂತ ಕಸ್ಟಮರ್ ಮನೆಯಲ್ಲಿ ಹೋಗ್ತಾರೆ, ನಮ್ಮ ಗಾಡಿ ತೊಗೊಳ್ಳಿ, ನಾನು 2 ಕೋಟಿ ದುಡಿತೀನಿ ಅಂದರೆ ಹೇಳಿ 2 ಕೋಟಿ ಗಾಡಿ ತೊಗೊಂಬ ಅಂತ ನಾನು ಯಾರು ಬಂದು ಹೇಳಲ್ಲ. ಅವ್ರು ರಾಯಲ್ಸ್ದವರು ನಾವೇ ಹುಡ್ಕೊಂತ ಅವ್ರಿಗೆ ಹತ್ರ ಹೋಗ್ತೀವಿ. ಯಾಕಂದರೆ ನಮ್ಗೆ ಗೊತ್ತಿದೆ ಆ ಕ್ವಾಲಿಟಿ ಚೆನ್ನಾಗಿದೆ, ಆ ಐಟಮ್ ಚೆನ್ನಾಗಿದೆ, ಬೇರೆ ಹತ್ರ ಯಾರ ಹತ್ರ ಸಿಗೋದಿಲ್ಲ. ಅದಕ್ಕೆ ನಾವಲ್ಲಿ ಹೋಗ್ತೀವಿ, ಅವ್ರು ನಮ್ಮ ಹತ್ರ ಯಾರು ಬರೋದಿಲ್ಲ. ಹಂಗೆ ಬಟ್ಟೆ ಬಿಸ್ನೆಸ್ಸಲ್ಲಿ ಕೂಡ ಇದೇ ಪಾಲಿಸಿ ಇದೆ. ಬ್ರ್ಯಾಂಡೆಡ್ ಕ್ವಾಲಿಟಿ ಇಟ್ಕೊಳ್ಳಿ, ಬ್ರ್ಯಾಂಡೆಡ್ ಸೇಲ್ ಮಾಡ್ತೀರಾ, ನಿಮಗೆ ಕಸ್ಟಮರ್ ಹುಡ್ಕೊಂತ ಬರ್ತಾರೆ, ನಿಮಗೆ ಕಸ್ಟಮರ್ ಹುಡ್ಕೊಂತ ಬರ್ತಾರೆ, ನೀವು ಕಸ್ಟಮರ್ ಹುಡ್ಕೊಂತ ಹೋಗೋಕೆ ಬೇಕಾಗಿಲ್ಲ. ಅದೇ ಬೇರೆ ಗಾಡಿನೂ ಕೂಡ ಇದಾವೆ. ಊರಿನಲ್ಲಿ 10 ಮೂಲೆ ಇದೆ, 10 ಮೂಲಿನ ಅವರನ್ನು ಶೋರೂಮ್ ಇಟ್ಟಿದ್ದಾರೆ. ಯಾಕೆ? ಮೀಡಿಯಂ ಕ್ವಾಲಿಟಿ ರೇಂಜ್ ಕಾರ್ ತಯಾರಿಸ್ತಾರೆ, ಅವರಿಗೆ ವಾಲ್ಯೂಮ್ ಬೇಕು, ಸೇಲ್ ಜಾಸ್ತಿ ಬೇಕು. ಸೇಲ್ ಮೇಲೆ ಅವ್ರ ಟರ್ನ್ ಓವರ್ ಮೇಲೆ ಅವ್ರ ವ್ಯಾಪಾರ ಆಗುತ್ತೆ. ಆದರೆ ಒಳ್ಳೆ ಕ್ವಾಲಿಟಿ, ಒಳ್ಳೆ ರಾಯಲ್ಸ್ ಆಗಲಿ ಕಮ್ಮಿ ಸೇಲ್ ಮಾಡ್ತಾರೆ, ಅವ್ರಿಗಿಂತ ಜಾಸ್ತಿ ಲಾಭ ತೆಗಿತಾರೆ, ಕಸ್ಟಮರ್ ಹುಡ್ಕೋಕೆ ಹೋಗೋಕೆ ಬೇಕಾಗಿಲ್ಲ. ಆಮೇಲೆ ಡಿಗ್ನಿಟಿ ಫುಲ್ ಮೇಂಟೈನ್ ಮಾಡಿರ್ತಾರೆ, ಒಳ್ಳೆ ರಿಚ್ ಅವರೇ, ದೊಡ್ಡವರು ಅವರೇ ಅಂತ ಮೇಂಟೈನ್ ಮಾಡಿದ್ದಾರೆ. ಯಾವಾಗ ಆಗುತ್ತೆ, ಒಳ್ಳೆ ಕ್ವಾಲಿಟಿ, ಒಳ್ಳೆ ಐಟಮ್, ಒಳ್ಳೆ ಥಿಂಗ್ ಸೇಲ್ ಮಾಡ್ತೀವಿ, ಆವಾಗ ನಮ್ಮದು ಬಿಸ್ನೆಸ್ ಒಂದು ಲೆವೆಲ್ ಬೇರೆನೇ ಇರುತ್ತೆ. ಸೊ ಯಾವಾಗಲೂ ಫ್ರೆಂಡ್ಸ್ ಒಳ್ಳೆ ಕ್ವಾಲಿಟಿ ಬ್ರ್ಯಾಂಡೆಡ್ ಐಟಮ್. ಈಗ ರೆಡ್ ಕಲರ್ ಇದು ಇದೆ, ರೆಡ್ ಕಲರ್ ಬೇರೆನೇ ಬರ್ತದೆ. ಇದು ಈ ಕಲರ್ನಲ್ಲಿ ನೀವು ಶೈನಿಂಗ್ ನೋಡಿ, ಯಾಕಂದರೆ ಮೆಟೀರಿಯಲ್ ಏನು ಹಾಕಿರ್ತೀವಿ, ಕಲರ್ ಕ್ವಾಲಿಟಿ ಏನು ಹಾಕಿರ್ತೀವಿ, ಅದು ಬೆಸ್ಟ್ ಇಂಪಾರ್ಟೆಂಟ್ ಇರುತ್ತೆ. ರೆಡ್ ಕಲರು ಬರುತ್ತೆ, ಮರೂನ್ ಕಲರ್ ಬರುತ್ತೆ, ಆದರೆ ಶೈನಿಂಗ್ ಎಷ್ಟು ಬರಬೇಕು ಆ ಕಲರ್ ಮೇಲೆ ಶೈನಿಂಗ್ ಬರುತ್ತೆ. ಕಮ್ಮಿ ರೇಟ್ನಲ್ಲಿ ಕೂಡ ಮರೂನ್ ಕಲರ್ ಹಾಕ್ತಾರೆ, ಆದರೆ ಕಲರ್ ಕ್ವಾಲಿಟಿನಲ್ಲಿ ಬ್ರೈಟ್ನೆಸ್ ಇರಲ್ಲ, ಆ ಚಾರ್ಮ್ ಇರಲ್ಲ. ಅದೇ ಕ್ವಾಲಿಟಿ ಒಳ್ಳೇದಿರುತ್ತೆ ಅಂದರೆ ಚಾರ್ಮ್ ಸಿಗುತ್ತೆ ನಿಮಗೆ. ಸೊ ಈ ಟೈಪ್ ಎಲ್ಲ ಕ್ವಾಲಿಟಿನಲ್ಲಿ ನೀವು ನೋಡ್ತೀರಾ. ನೋಡ್ರಿ ವೈಟ್ ಇದೆ, ವೈಟ್ನಲ್ಲಿ ಕೂಡ ಪ್ಯೂರಿಟಿ ನೋಡ್ರಿ, ಹಿಂಗೆ ಇಲ್ಲ ಬರೀ ವೈಟ್ ಕೊಟ್ಟರೆ ಆಯಿತು. ಈಗ ವೈಟ್ನಲ್ಲಿ ಟಿಂಟ್ ನೋಡ್ರಿ, ಬ್ಲೂ ಇದೆ, ಇದರಲ್ಲಿ ವೈಟ್ ಪಿಂಕ್ ಟಿಂಟ್ ಇದೆ, ಅದು ಕೂಡ ಒಂದು ಮಾಸ್ಟರ್ ಇರುತ್ತೆ. ಎಲ್ಲ ಕೈಯಿಂದ ಇದು ವೈಟ್ ಕಲರು ಮ್ಯಾನುಫ್ಯಾಕ್ಚರಿಂಗ್ ಆಗೋದಿಲ್ಲ, ಸಾಧ್ಯ ಇಲ್ಲ. ಕಾವ್ಯ ಅಂತ ಇದೆ ನೋಡ್ರಿ, ಸಿಲ್ಕ್ನಲ್ಲಿ ಸೂಪರ್ ಕ್ವಾಲಿಟಿ. ನಾನು ಹೇಳ್ತೀನಿ ಏನಂದರೆ, ಈ ಐಟಮ್ಸ್ ಎಲ್ಲ ಡೆಡ್ ಸ್ಟಾಕ್ ಬೀಳಲ್ಲ, ನಿಮಗೆ ಯಾವ ಟೈಪ್ ಪ್ರಾಬ್ಲಮ್ ಆಗಲ್ಲ. ಈಗ ಅದೇ ಕಮ್ಮಿ ರೇಟಿಂದ ತೊಗೊಂಡು ಬರ್ತೀವಿ, ಮಿಕ್ಸ್ ಲಾಟ್ ಬರುತ್ತೆ, ಯಾರು ಹುಟ್ಟಿದಾರೋ, ಯಾವಾಗ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ, ಯಾವಾಗ ಸೇಲ್ ಆಗಿದೆ ಯಾರಿಗೂ ಗೊತ್ತಿಲ್ಲ. ಉಳಿದಿರೋ ಐಟಮ್ ಕೊಡ್ತಾರೆ, ಅವ್ರ ಹತ್ರನೇ ಸೇಲ್ ಆಗಿಲ್ಲ, ನಿಮ್ಮ ಹತ್ರ ಏನು ಸೇಲ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ. ಅವ್ರ ಹತ್ರನೇ ಡೆಡ್ ಬಿದ್ದಿದೆ, ತೊಗೊಂಡು ಹೋಗಿ ನೀವೇನು ಉದ್ಧಾರ ಮಾಡಂಗಿದ್ದೀರಾ, ಆಗೋದಿಲ್ಲ. ಸೊ ಆ ಟೈಮ್ನಲ್ಲಿ ಎಲ್ಲ ಒಳ್ಳೆ ಸಣ್ಣ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ, ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ಡೆಡ್ ಸ್ಟಾಕು ಲಾಟ್ ಐಟಮ್ನಲ್ಲಿ ಕೈ ಹಾಕೋದು ಕಲಿಬೇಡಿ, ಅಲ್ಲಿ ಬಿಸ್ನೆಸ್ ಡೆವಲಪ್ ಆಗಲ್ಲ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ನೀವು ಡೆಡ್ ಸ್ಟಾಕ್ನಲ್ಲಿ ಮುಳುಗ್ಬಿಟ್ಟಿದ್ದೀರಾ. ಸೊ ಈ ಟೈಪ್ ಎಲ್ಲ ಮಾಡಬೇಡಿ ಫ್ರೆಂಡ್ಸ್. ಒಳ್ಳೆ ಐಟಮ್ ತೊಗೊಳ್ಳಿ. ಸೂರತ್ ಬರ್ತೀರಾ, ಫಸ್ಟ್ ಸೂರತ್ ಬರಬೇಕು, ಪಿಕ್ ಆ್ಯಂಡ್ ಆಫ್ ಫೆಸಿಲಿಟಿ ಇದೆ, ಸೂರತ್ ಬರ್ತೀರಾ, ನಿಮಗೆ ಅದರಲ್ಲಿ ಅಷ್ಟು ಬೆನಿಫಿಟ್ಟು ಮತ್ತು ಯಾವುದ್ರಲ್ಲಿ ಇಲ್ಲ. ಯಾಕಂದರೆ ನೀವು ಇಲ್ಲಿ ಬರ್ತೀರಾ, ಕ್ವಾಲಿಟಿ ಕೈ ಮುಟ್ಟು ನೋಡ್ತೀರಾ, ಕ್ರಿಯೇಷನ್ ನೋಡ್ತೀರಾ,
ನಾನು ಎಷ್ಟು ಮಾತಾಡೀನಿ ಅದ್ರ ಬಗ್ಗೆ ಅಷ್ಟು ಇದೆಯೋ ಇಲ್ಲ ಅದು ಕೂಡ ನೀವು ನೋಡ್ಕೋಬಹುದು. ಈಗ ನಿನ್ನೆ ಲೇಡೀಸ್ 40,000 ರೂಪಾಯಿ ಬಟ್ಟೆ ತೊಗೊಂಡೋದ್ರು. ಶಿವಮೊಗ್ಗದಿಂದ ಬಂದಿದ್ರು, ಗಂಡ ಹೆಂಡತಿ ಬಂದು ಬರೀ 40,000 ರೂಪಾಯಿ ಬಟ್ಟೆ ನೋಡು. ಸರ್ ಒಂದ್ಸಲಿ ಬಂದು ನಿಮ್ಮ ಹತ್ರ 40,000 ರೂಪಾಯಿ ಬಟ್ಟೆ ತೊಗೊಂಡು ಹೋಗ್ತೀನಿ, ಸ್ವಂತಾಗೆ ನಾನು ಟ್ರೈನಲ್ಲಿ ತೊಗೊಂಡು ಹೋಗ್ತೀನಿ, 40,000 ಬಟ್ಟೆ ಕೊಡಿ ಅಂತ ಕೊಟ್ಟಿದ್ದೀವಿ. ಅವ್ರು ಏನು ಹೇಳೋಗಿದ್ದಾರೆ, ನಿಮಗೆ ನೋಡಕ್ಕೆ ಬಂದೀನಿ ಸರ್, ಈಗ ನಿಮ್ಮ ವ್ಯವಹಾರ ನೋಡ್ಬಿಟ್ಟಿನಿ, ನಿಮ್ಮ ಅಂಗಡಿ ನೋಡ್ಬಿಟ್ಟಿನಿ, ಮುಂದೆ ಹೋಗಿ ನಾನು ವಿಡಿಯೋ ಕಾಲಿಂದ ನಮ್ಮ ಬಟ್ಟೆ ತರಿಸ್ತೀನಿ. ಆದರೆ ಒಂದ್ಸಲಿ ನಾವು ಟ್ರಯಲ್ ರೂಪಿ ತೊಗೊಂಡ್ಬಂದೀವಿ, ಯಾಕೆ 40,000 ರೂಪಾಯಿನೇ ತೊಗೊಂಡ್ಬಂದಿದ್ವಿ, ಇಷ್ಟೇ ತೊಗೊಂಡು ಹೋಗೋಣ ಅಂತ ಹೇಳಿ. ಗೊತ್ತಿದ್ದಿಲ್ಲ ಇಷ್ಟು ಮಾತಾಡ್ತಾರೆ ಇದ್ದಾರಾ ಇಲ್ಲ ಅಂತ ಹೇಳಿ. ಅವ್ರಿಗೆ ಭಾಳ ಸಂತೋಷ ಆಗಿದೆ. ಆಯಾ ಸಂತೋಷ ನೀವು ಕೂಡ ಮಾಡ್ಕೊಳ್ಳಿ. ಒಂದ್ಸಲಿ ಸೂರತ್ ಖಂಡಿತ ಬರ್ರಿ. ಅದ ನಂತರ ಕಂಟಿನ್ಯೂ ನೀವು ಬಿಸ್ನೆಸ್ ಮಾಡೋಣ, ಸಣ್ಣ ಇನ್ವೆಸ್ಟ್ಮೆಂಟ್ ಮಾಡ್ಕೊಳಕಂತ ಬನ್ನಿ ಒಂದ್ಸಲಿ ಸೂರತ್ತಿಗೆ. ಅವಾಗ ನಿಮಗೆ ಬಿಸ್ನೆಸ್ ಮಾಡೋದು ಒಂದು ಐಡಿಯಾ ಸಿಗುತ್ತೆ. ಪ್ರತಿಯೊಂದು ಊರಿಂದ ಟ್ರೈನ್ ಇದೆ ಸೂರತ್ತಿಗೆ, ಟ್ರೈನ್ ಫೆಸಿಲಿಟಿ ಫುಲ್ ಇದೆ. ಇವಾಗ ಗೌರ್ಮೆಂಟ್ ಕೂಡ ಮಾಡಿಬಿಟ್ಟಿದ್ದಾರೆ, ಕನ್ಫರ್ಮ್ ಟಿಕೆಟೇ ಕೊಡ್ತಾರೆ. ಇಲ್ಲ ಆದರೆ ನಿಮ್ಮ ಟಿಕೆಟ್ ಇಶ್ಯೂ ಮಾಡಲ್ಲ, ವೇಟಿಂಗ್ ಟಿಕೆಟ್ ಸಿಸ್ಟಮ್ ಬಂದ್ ಆಗಿಬಿಟ್ಟಿದೆ. ಸೊ ಯಾವ ಟೈಪು ಟೆನ್ಷನ್ ತೊಗೊಳಬೇಕಾಗಿಲ್ಲ. ಸೂರತ್ ಬಂದ ಮೇಲೆ ನಿಮ್ಮ ಮನಿ ಅಂತ ತಿಳ್ಕೊಳ್ಳಿ, ಪಿಕ್ ಆ್ಯಂಡ್ ಡ್ರಾಪ್ ಫೆಸಿಲಿಟಿ ಇದೆ. ನಮ್ಮ ಕಡೆಯಿಂದ ಮಂದಿ ನಿಮಗೆ ಫ್ಲೈಟ್ನಲ್ಲಿ ಬರ್ರಿ, ಟ್ರೈನಲ್ಲಿ ಬರ್ರಿ, ಕರ್ಕೊಂಡೋಗಿ ಬರ್ತೀನಿ ಸ್ಟೇಷನ್ ಹತ್ರ, ಎಲ್ಲ ಫೆಸಿಲಿಟಿ ಕೊಡ್ತೀನಿ ಫ್ರೆಂಡ್ಸ್. ಒಂದ್ಸಲಿ ನೀವು ಟಚ್ ಖಂಡಿತ ಸೂರತ್ ಆಗಿ ಬನ್ನಿ. ಈ ಟೈಪಲ್ಲಿ ಐಟಮ್ಸ್ ನಿಮಗೆ ಒಂದಕ್ಕಿಂತ ಒಂದು ಬೆಸ್ಟ್ ಐಟಮ್ ಕೊಡ್ತೀನಿ, ಒಳ್ಳೆ ಬಿಸ್ನೆಸ್ ಮಾಡಲಿಕ್ಕೆ ಐಡಿಯಾ ಕೊಡ್ತೀನಿ. ಸೊ ಹೀಗೆ ನಮ್ಮ ವಿಡಿಯೋ ವಾಚ್ ಮಾಡ್ತಾ ಇರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಏನಾರ ಮಾತಾಡೋಣ. ಅಷ್ಟಮಟ್ಟ ಥ್ಯಾಂಕ್ ಯು. ಜೈ ಹಿಂದ್, ನಮಸ್ಕಾರ.